ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್. ನಾವು ಹಬ್ಬದ ಹಿಂದಿನ ದಿನ ಅಮ್ಮ ಮನೆಗೆ ಹೋಗಿದ್ವಿ. ಯುಗಾದಿ ಹಬ್ಬದ ಹಿಂದಿನ ದಿನ ಅಮ್ಮ ಎಲ್ಲ ಬೆಳಿಗ್ಗೆ ಕೆಲಸ ಇರುತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ತೋರಣಗಳೆಲ್ಲ ಕಟ್ಕೊಳ್ತಾಯಿದ್ರು ಬಾಗಿಲುಗಳಿಗೆ. ಮತ್ತು ಬಾಳೆ ಎಲೆನಂತೆ ಬೆಲ್ಲ ಎಲ್ಲ ರೆಡಿ ಇಟ್ಕೊಂಡಿದ್ರು, ನಾಳೆಗೆ ಬೇಗ ಕೈಗೆ ಸಿಗೋ ಥರ. ನನ್ನೊಂಥರ ಕೆಟ್ಟ ವಿದ್ಯೆ, ಗಂಡನ ಮನೆಯಲ್ಲಿ ನಾಯಿ ಥರ ಕೆಲಸ ಮಾಡ್ತೀನಿ, ಅಮ್ಮ ಮನೆಗೆ ಹೋದರೆ ಒಂದು ಕೆಲಸ ಮಾಡಲ್ಲ. ಅಮ್ಮ ನಾನು ನನ್ನ ಮಗ ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡಿದ್ದಿದ್ದು ರೈಸ್ ಸಾಂಬಾರು ಬಿಟ್ಟು ನಮಗೆ ಬೇರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರು. ಏನು ತಿಂತೀರಾ ಹೇಳ್ರಿ ಹೇಳ್ರಿ ಅಂತ ಕೇಳ್ತಾ ಇರ್ತಾರೆ. ನೋಡಿ, ಒಗ್ಗರಣೆ ಹಾಕಿದ್ದಾರೆ, ಎಲ್ಲ ತರಕಾರಿ ಹೆಚ್ಚಿ ಈಗ ಕುದಿಯೋ ನೀರು ಹಾಕ್ತಾ ಇದ್ದಾರೆ. ನೋಡಿ, ಒಂದು ಅರ್ಧ ಟೊಮೊಟೊ ಹಚ್ಕೊಂಡಿದ್ದಾರೆ ಚಿಕ್ಕದಾಗಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೀನ್ಸು, ಕ್ಯಾರೆಟು, ಈರುಳ್ಳಿ ಹಚ್ಕೊಂಡಿದ್ರು. ಈಗ ರವೆ ಹಾಕ್ತಾಯಿದ್ದಾರೆ. ತರಕಾರಿ ಎಲ್ಲ ಸ್ವಲ್ಪ ಬೆಂದಾಗ ರವೆ ಹಾಕ್ತಾಯಿದ್ದಾರೆ. ರವೆನ ಹುರಿದಿಟ್ಕೊಂಡಿರ್ತಾರೆ, 1-2-3 kg ಈ ಥರ. ನಾನು ಹಂಗೆ ಅರ್ಜೆಂಟ್ಗೆ ಹುರ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 1 kg 2 kg ಈ ಥರ ಹುರಿದಿಟ್ಕೊಂಡಿರ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಅಮ್ಮ ಏನೇ ಮಾಡಿದ್ರು ತುಂಬ ಟೇಸ್ಟಾಗಿ ಮಾಡ್ತಾರೆ. ನನಗಂತೂ ಅಮ್ಮನ ಫುಡ್ ಅಂದರೆ ಫೇವರೇಟ್. ನೋಡಿ, 1-3 ನಿಮಿಷ ಬಿಟ್ಬಿಟ್ಟು ಈಗ ಒಂದು ಸಲ ತಿರುಗಿಸ್ತಾ ಇದ್ದಾರೆ. ಲೋ ಫ್ಲೇಮ್ ಮಾಡಿ 1-2 ನಿಮಿಷದಿಂದ 3 ನಿಮಿಷ ಬಿಡಬೇಕು. ಆಗ ನೀರೆಲ್ಲ ಕಮ್ಮಿಯಾಗಿ ಈ ಥರ ರವೆ ಎಲ್ಲ ಬೆಂದಿರುತ್ತೆ. ಒಂದು ಸಲ ಮಿಕ್ಸ್ ಹೊಡೆದು ತಿರ್ಗೊಂದು ಸಲ ಮುಚ್ಚಬೇಕು 1 ನಿಮಿಷದವರೆಗೂ. ಆಗ ಎಲ್ಲ ಉಪ್ಪಿಟ್ಟು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ರವೆ ಎಲ್ಲ ಚೆನ್ನಾಗಾಗಿರುತ್ತೆ. ನೋಡಿ, ಈಗ ಎರಳಿಕಾಯಿ ಉಪ್ಪಿನಕಾಯಿ ಹಾಕಿ ಉಪ್ಪಿಟ್ಟನ್ನ ಸರ್ವ್ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಚಟ್ನಿ ಪುಡಿ, ಉಪ್ಪಿನಕಾಯಿ ಮತ್ತು ಬಾಳೆಹಣ್ಣು ಉಪ್ಪಿಟ್ಟು ಜೊತೆ ತಿನ್ನೋದು, ನಂಚ್ಕೊಂಡು ತಿನ್ನೋದು. ಒಂದೊಂದು ಕಡೆ ಒಂದೊಂದು ಥರ, ನೀವೆಲ್ಲ ಹೆಂಗೆ ತಿಂತೀರ ಅಂತ ಗೊತ್ತಿಲ್ಲ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಅಮ್ಮ ಅವರು ಹಬ್ಬದ ಕೆಲಸ ಎಲ್ಲ ಬಿಟ್ಬಿಟ್ಟು ಎಲ್ಲ ಈ ಥರ ನಮಗೆ ಬಿಸಿ ಬಿಸಿ ತಿಂಡಿ ಮಾಡಿಕೊಟ್ರು. ಹಬ್ಬ ಆದ ಬೆಳಿಗ್ಗೆ ನಮ್ಮೂರ ಪಕ್ಕ ವಡ್ಡಗೆರೆ ಅಂತ ಇದೆ, ಅಲ್ಲಿ ವೀರನಾಗಮ್ಮಂದು ಜಾತ್ರೆ ಇದೆ. ನಾವು ಹಬ್ಬ ಜಾತ್ರೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬರೋದು ಅಂತ